V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ 1944ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸತಾರಾದಲ್ಲಿನ RSS ಕಚೇರಿಗೆ ಭೇಟಿ ನೀಡಿ ಮೆಚ್ಚುಗೆ ಸೂಚಿಸಿದ್ದರು ಎಂದು RSS ಕಚೇರಿಯಿಂದ ಹೇಳಿಕೆ ಹೊರಟಿದೆ. ಅಂಬೇಡ್ಕರ್ ಅವರಿಗೆ ಎಲ್ಲವನ್ನು ಅಧ್ಯಯನ ಮಾಡುವ ಅಭ್ಯಾಸವಿತ್ತು, ಹೋಗಿರಬಹುದು, ಅದರಲ್ಲಿ ಏನು ವಿಶೇಷ ಇಲ್ಲ ಅಂತ ಅಷ್ಟಕ್ಕೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತೇಳಿದರೆ ಅಂಬೇಡ್ಕರ್ ಅವರ ಬಗೆಗೆ ಮೊದಲ ಪುಸ್ತಕ ಬರೆದವರು ಧನಂಜಯ್ ಕೀರ್ ಎನ್ನುವರು. ಧನಂಜಯ್ ಕೀರ್ ಅವರು RSS ಹಿನ್ನೆಲೆಯನ್ನು ಹೊಂದಿದ್ದರು ಹಾಗೂ ಅಂಬೇಡ್ಕರ್ ಅವರ ಬಗೆಗೆ ಮೊದಲ ಪುಸ್ತಕ ಬರೆದುದರಿಂದ ಮುಂದಿನ ಪುಸ್ತಕಗಳೆಲ್ಲ RSS ಕಣ್ಣೋಟದಿಂದಲೇ ಅನುಸರಿಸಿ ಬಂದವು ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾದರೆ ಅಂಬೇಡ್ಕರ್ ಅವರಿಗೆ RSS ಸಂಪರ್ಕ ಇತ್ತು ಎಂದು ಹೇಳಲಿಕ್ಕಾಗೋದಿಲ್ಲ. ಅವರು ತೀವ್ರವಾಗಿ RSSನ ಮನುಸ್ಮೃತಿಯನ್ನು ಸುಟ್ಟು ಹಾಕಿದರು. RSSನ ಪುರಾಣಗಳನ್ನು ಟೀಕಿಸಿ ಪುಸ್ತಕಗಳನ್ನು ಬರೆದಿದ್ದರು. ಮಹಾಭಾರತವನ್ನು ಟೀಕೆ ಮಾಡಿದರು. ರಾಮಕೃಷ್ಣಸ್ ರಿಡಲ್ಸ್ ಅಂತೇಳಿಬಿಟ್ಟು ರಾಮಕೃಷ್ಣರನ್ನು ಟೀಕಿಸಿದರು. ಹಾಗಾಗಿ RSS ತತ್ವಕ್ಕೂ ಅಂಬೇಡ್ಕರ್ ತತ್ವಕ್ಕೂ ಯಾವುದೇ ಸಂಬಂಧ ಇಲ್ಲ, ಅಧ್ಯಯನಕ್ಕಾಗಿ ಹೋಗಿರ್ತಾರೆ. ಹಾಗೂ ಈ ಧನಂಜಯ್ ಕೀರ್ ಅನ್ನೋರ ಬಗ್ಗೆ ಒಂದು ಅವರ RSS ಹಿನ್ನೆಲೆ ಇದ್ದರೂ ಕೂಡ ಅವರೊಬ್ಬರು ಪ್ರಖ್ಯಾತ ಲೇಖಕರು. ಅವರು ಅಂಬೇಡ್ಕರ್ ಬಗೆಗೆ ಮಾತ್ರ ಪುಸ್ತಕ ಬರಲಿಲ್ಲ. ಇವತ್ತು ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನ. ಸಾವಿತ್ರಿಬಾಯಿ ಫುಲೆಯವರ ಮೆಂಟರ್ ಜ್ಯೋತಿಬಾ ಫುಲೆಯವರ ಬಗ್ಗೆ ಕೂಡ ಧನಂಜಯ್ ಕೀರ್ ಅವರು ಪುಸ್ತಕವನ್ನು ಬರೆದಿದ್ದರು. ಜ್ಯೋತಿಬಾ ಫುಲೆ ಮಾತ್ರವಲ್ಲ, ಸಾವರ್ಕರ್ ಬಗೆಗೂ ಪುಸ್ತಕ ಬರೆದಿದ್ದರು, ಗಾಂಧೀಜಿಯವರ ಬಗೆಗೂ ಪುಸ್ತಕ ಬರೆದಿದ್ದರು, ತಿಲಕ್ ಅವರ ಬಗ್ಗೆ ಸುಮಾರು 10 ಆ ಕಾಲದ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಬರೆದವರು ಧನಂಜಯ ಕೀರ್. ಹಾಗಾಗಿ RSS ಹಿನ್ನೆಲೆಯಿಂದ ಮೊದಲ ಪುಸ್ತಕ ಅಂಬೇಡ್ಕರ್ಗೆ ಬಂತು ಅನ್ನುವಂಥದ್ದು ಒಂದು ಹಿನ್ನಡೆಯೇನು ಆಗುವುದಿಲ್ಲ. ಅದು ಅಧ್ಯಯನ ಯೋಗ್ಯ ಹಾಗೂ ಆ ಬಗೆಗೆ ನಮಗೆ ಅರಿವು ಇರಬೇಕು ಅಂತ ಹೇಳಬಹುದು. ಕರ್ನಾಟಕದಲ್ಲಿ ಈಗ ಬಸ್ ಪ್ರಯಾಣ ದರವನ್ನು 15% ಹೆಚ್ಚಿಸಲು ತೀರ್ಮಾನಿಸಲಾಗಿದೆ. ಇನ್ನೂ ಜಾರಿಗೆ ಬಂದಿಲ್ಲ, ಬರ್ತದೆ. ಸಹಜವಾಗಿ ಬೆಲೆ ಏರಿಕೆಯಿಂದಾಗ ಅದನ್ನು ಜನರು ಖಂಡಿಸುತ್ತಾರೆ. ಆದರೆ ಮೋದಿಯವರು ಬೆಲೆ ಏರಿಸಿದಾಗ ಭಾರತ ಜನರೆಲ್ಲ ನಾಮರ್ದರಾಗಿದ್ದರು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಇವೆ. ಯಾವತ್ತೂ ಖಂಡಿಸೇ ಇಲ್ಲ, ಪ್ರತಿಪಕ್ಷಗಳು ಅವರು ಮಾತ್ರ ಖಂಡಿಸಿದರು. ಇನ್ನು ಕರ್ನಾಟಕ ಬಸ್ ಬೆಲೆ ಏರಿಕೆಯನ್ನು ಖಂಡಿಸುವುದಕ್ಕಿಂತ ಮುಂಚೆ ಪ್ರತಿಪಕ್ಷಗಳು ಸಹಜವಾಗಿ BJPಯವರು ಖಂಡಿಸ್ತಾರೆ. ಅದರಲ್ಲಿ ಏನು ವಿಶೇಷ ಏನಿಲ್ಲ, ಅದು ಅವರ ಕರ್ತವ್ಯ ಕೂಡ. ಪ್ರತಿಯೊಂದು ಪ್ರತಿಪಕ್ಷವೂ ಕೂಡ ಆಳುವ ಪಕ್ಷದ ಪ್ರತಿಯೊಂದು ತಪ್ಪು ಹೆಜ್ಜೆಗಳನ್ನು ಖಂಡಿಸಲೇಬೇಕು, ಟೀಕಿಸಲೇಬೇಕು. ಆದರೆ ಈಗ ಬಸ್ ದರ ಏರಿಸುವಲ್ಲಿ ಅತಿ ಮುಖ್ಯವಾದ ತಪ್ಪು ಯಾರದು? BJPಯವರು ಅಧಿಕಾರ ಬಿಡುವಾಗ 5,900 ಕೋಟಿ ಸಾಲವನ್ನು KSRTC ಮೇಲೆ ಯಾಕೆ ಇಟ್ಟು ಹೋಗಿದ್ದರು ಅನ್ನುವುದಕ್ಕೆ ಉತ್ತರಿಸಬೇಕು ಅಂತ ಹೇಳಿಬಿಟ್ಟು ಸಾರಿಗೆ ಮಂತ್ರಿಯಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಕೇಳಿದ್ದಾರೆ. ಸಾಲ KSRTCಯಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಸಾಲ ಮಾಡುವುದರಲ್ಲಿ BJPಯವರನ್ನು ಮೀರಿಸುವವರು ಬಹುಶಃ ಜಗತ್ತಿನಲ್ಲೇ ಯಾರೂ ಇರಲಿಕ್ಕಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದಲ್ಲೂ ಇನ್ನು ಮುಂದೆ ಯಾವುದಾದ್ರು ಹೊಸ ಸರ್ಕಾರ ಬಂದರೆ ಅವರ ಸಾಲವನ್ನು ತಲೆ ಮೇಲೆ ಬರ್ತಾ ಇದ್ದಾಗಲೇ ಹೊತ್ಕೋಬೇಕು. ಇದು ಎಲ್ಲ ಕಡೆ ನಡೆದಿರುವಂಥ BJPಯ ಒಂದು ಸಾಲದ ಸರ್ಕಾರ. ಆಮೇಲೆ ಅವರ ಬಜೆಟ್ಗಳ ಕತೆ ಹೇಳ್ತೀರಾ? ಆ ಬಜೆಟ್ಗಳಲ್ಲಿ ಯಾವಾಗ ನೋಡಿದ್ರು ಕೋತ, ಒಳಕೋತ. ಆ ಕೋತವನ್ನು ಹೇಳೋದಿಲ್ಲ ಅವರು. ಈ CAಗಳು ಲೆಕ್ಕ ಮಾಡ್ತಾರೆ 100ಕ್ಕೆ 100 ಸಮ ಅಂತ. ಆದರೆ ಅಲ್ಲಿ ಇನ್ನೊಂದು ಕಡೆ ಇರ್ತದೆ 80-20 ಕೋತ ಅಂತ. ಆ ಥರ ಕೋತ ಹೇಳದೆ ಬಜೆಟ್ ಮಂಡಿಸುವುದರಲ್ಲಿ ಕೂಡ BJPಯವರು ದಾಖಲೆ ಮಾಡಿದ್ದಾರೆ. ಅದೇನಾದರೂ ಇರಲಿ, ಬಸ್ ದರ ಹೆಚ್ಚಳವು ಸ್ವಲ್ಪ ಜನಸಾಮಾನ್ಯರಿಗೆ ತೊಂದರೆ ಆಗಿರುವ ಸಮಾಚಾರವಾಗಿದ್ದರೂ ನಾವು ಕೂಡ ಅದನ್ನು ಸೀರಿಯಸ್ ಆಗಿ ಹೇಳಬೇಕಾಗ್ತದೆ. ಆದರೆ ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ತುಂಬಲು ಕೂಡ KSRTC ಮಾಡಿಸಿಕೊಂಡಿರುವಂಥ ಕ್ರಮ, ಉಚಿತ ಬಸ್ ಪ್ರಯಾಣವನ್ನು ಖಂಡಿತವಾಗಿ ಹೊಗಳಲೇಬೇಕಾಗ್ತದೆ. ಯಾಕಂತೇಳಿದರೆ ಜಾಗತಿಕವಾಗಿ
ಹೆಣ್ಣು ಮಕ್ಕಳ ಆರ್ಥಿಕ ಶಕ್ತಿ ಏನೇನಿಲ್ಲ, ಪ್ರತಿಯೊಂದಕ್ಕೂ ಗಂಡನನ್ನು ಕೇಳಬೇಕು, ಅಪ್ಪನನ್ನು ಕೇಳಬೇಕು. ನಮ್ಮ ಹಿಂದೂ ಧರ್ಮವಂತೆ ಹೇಳಿದೆ, ಹೆಣ್ಣು ಮಕ್ಕಳು ಸ್ವತಂತ್ರಳಲ್ಲ, ಹೆತ್ತವರ ಅಧೀನ, ಆಮೇಲೆ ಗಂಡನ ಅಧೀನ, ಆಮೇಲೆ ಮಕ್ಕಳ ಅಧೀನ ಅಂತ ನಮ್ಮ ಪುರಾಣಗಳು ಹೇಳಿಬಿಟ್ಟೆವು ಹಿಂದೂ ಧರ್ಮದಲ್ಲಿ. ಅದನ್ನು ಒಡೆಯಲು ಬೇಕಾದ್ರೆ ಹೆಣ್ಣು ಮಕ್ಕಳ ಆರ್ಥಿಕ ಶಕ್ತಿಯನ್ನು ಬಲಪಡಿಸಿದರೆ ಅದನ್ನು ಸ್ವಲ್ಪ ಮಟ್ಟಿಗೆ ಈಗ ಕೆಲವು ಸರ್ಕಾರ ಅರ್ಥ ಮಾಡಿಕೊಂಡಿದ್ದು ಹೆಣ್ಣು ಮಕ್ಕಳಿಗೆ ಕೆಲವು ಅನುಕೂಲಗಳನ್ನು ಮಾಡಿಕೊಡ್ತೀವಿ. ಅದರಲ್ಲಿ KSRTC ಉಚಿತ ಬಸ್ ಪ್ರಯಾಣ ಕೂಡ ಒಂದು. ಅದು ಶಕ್ತಿ ತುಂಬುವುದರಲ್ಲಿ ಯಾವುದೇ ಅನರ್ಥವಾಗದು, ಅದು ಅರ್ಥಪೂರ್ಣವಾದುದು ಅಂತ ಹೇಳ್ಬೋದು. ಗಂಡಸರಿ ಸ್ವಲ್ಪ ಇರ್ತದೆ, ಅವ್ರಿಗೆ ಪುಕ್ಕಟ್ಟು ಕೊಟ್ಟಿದ್ದಾರೆ, ನಮ್ಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದು ಸಹಜವಾದರೂ ಕೂಡ ನಿಜವಾದ ಪರಿಸ್ಥಿತಿ ಎನ್ನುವುದನ್ನು ಅರ್ಥ ಮಾಡಿಕೊಂಡು ನಾವು ಹೆಜ್ಜೆ ಇಡಬೇಕಾಗ್ತದೆ ಅನ್ನುವಂಥದ್ದು ಅತಿ ಮುಖ್ಯವಾಗ್ತದೆ. ಇನ್ನು ನಮ್ಮ USA ಹೊಸ ವರ್ಷದಲ್ಲಿ ಒಂದು ದಾಳಿಯ ಬಗ್ಗೆ ಆಗಾಗಲೇ ವರದಿಯಾಗಿತ್ತು. ಈಗ ನೋಡಿದ್ರೆ ಒಂದಲ್ಲ 3-4 ಕಡೆ ದಾಳಿಯಾಗಿದೆ. ಅದರಲ್ಲಿ ಒಂದು ಬುದ್ಧಿವಂತಿಕೆ. ಇತ್ತೀಚೆಗೆ ಜನವರಿ 20ನೇ ತಾರೀಕು ಹೊಸ ಅಧ್ಯಕ್ಷರಾಗಿ 2ನೇ ಅವಧಿಗೆ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸ್ತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರಿಗೆ ಮಸ್ಕಾ ಹೊಡೆಯುವುದರಲ್ಲಿ ಎಲಾನ್ ಮಸ್ಕ್ರನ್ನು ಮೀರಿಸುವವರು ಸದ್ಯಕ್ಕೆ ಯಾರೂ ಇಲ್ಲ. ಎಲಾನ್ ಮಸ್ಕ್ರವರು ಏನಪ್ಪ ಹೇಳ್ತಾ ಇದ್ದಾರೆ, 3 ಬಗೆಯ ದಾಳಿಗಳಲ್ಲಿ ಒಂದು ದಾಳಿ ಟ್ರಂಪ್ ಅವರ ಹೋಟೆಲ್ ಎದುರುಗಡೆ ನಡೆದಿದೆ. ಆ ದಾಳಿಯಲ್ಲೂ ಒಂದಷ್ಟು ಹಾನಿ ಆಗಿದೆ, ಜೀವ ಹೋಗಿದೆ, ಗಾಯವಾಗಿದೆ. ಆದರೆ ಎಲಾನ್ ಮಸ್ಕ ಏನಪ್ಪ ಅಂತ ಹೇಳಿದರೆ, ಆ ದಾಳಿಕೋರ ಆಯ್ಕೆ ತಪ್ಪು ಮಾಡಿದ್ದಾನೆ. ಅವನು ನನ್ನ ಕಂಪನಿಯ ಎಲೆಕ್ಟ್ರಿಕ್ ಬೈಕ್ ಆಯ್ಕೆ ಮಾಡಿದ, ಆ ಎಲೆಕ್ಟ್ರಿಕ್ ಬೈಕ್ ಆಯ್ಕೆ ಮಾಡಿದ್ರಿಂದ ಹೆಚ್ಚು ಹಾನಿ ಆಗಿಲ್ಲ ಅಂತ. ಎಂತೆಂಥ ಮಸ್ಕಾದವರೆಲ್ಲ ಈ ಜಗತ್ತಿನಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಬಹುಶಃ ಮೋದಿಯವರನ್ನು ಅದಾನಿ ಹಿಡ್ಕೊಂಡಂತೆ ಎಲಾನ್ ಮಸ್ಕು ಟ್ರಂಪ್ರನ್ನು ಹಿಡ್ಕೊಂಡು ಏನೋ ಒಂದು ಕಿತಾಪತಿ ಅಮೆರಿಕದಲ್ಲಿ ಮಾಡ್ತಾರೆ ಮುಂದಿನ 4 ವರ್ಷಗಳಲ್ಲಿ ಎನ್ನುವುದಕ್ಕೆ ಯಾವುದೇ ಅನುಮಾನ ಇಲ್ಲ. ಇನ್ನು ಧಾರವಾಡ ಎನ್ನುವಂಥದ್ದು ಒಂದು ಜಿಲ್ಲೆ. ಆ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಎನ್ನುವಂಥ ಒಂದು ಹಳ್ಳಿ ಇತ್ತು. 100 ವರ್ಷದ ಹಿಂದೆ ಹುಬ್ಬಳ್ಳಿಯಲ್ಲಿ ಒಂದು ರೈಲ್ವೆ ಜಂಕ್ಷನ್ ಬಂತು. ರೈಲ್ವೆ ಜಂಕ್ಷನ್ ಬಂದ ಕೂಡಲೇ ಏನಾಯಿತು, ಹುಬ್ಬಳ್ಳಿ ಹಳ್ಳಿ ಹೋಗಿ ಪೇಟೆ ಆಯಿತು, ಧಾರವಾಡ ಹಾಗೇ ಉಳ್ಕೊಂತು. ಧಾರವಾಡ ಜಿಲ್ಲಾ ಕೇಂದ್ರವಾದರೂ ಕೂಡ ಹುಬ್ಬಳ್ಳಿ ರೈಲ್ವೆ ಜಂಕ್ಷನ್ ಬಂದ ಕಾರಣಕ್ಕಾಗಿ ಧಾರವಾಡ ಜಂಕ್ಷನ್ ಅಲ್ಲ, ಅದು ಮುಂದೆ ಹೋಗುವಂಥದ್ದು, ಈಚೆ ಬರುವಂಥದ್ದು ಅಷ್ಟೇ. ಹಾಗಾಗಿ ಜಂಕ್ಷನ್ ಆದ್ದರಿಂದ ಹುಬ್ಬಳ್ಳಿ ಜಂಕ್ಷನ್ ಕಾರಣಕ್ಕೆ ಹುಬ್ಬಳ್ಳಿ ಎನ್ನುವಂಥ ಹಳ್ಳಿಯು ಜಿಲ್ಲಾ ಕೇಂದ್ರವಾದ ಧಾರವಾಡವನ್ನು ಮೀರಿಸಿ ದೊಡ್ಡ ಪಟ್ಟಣವಾಗಿ 1 ಶತಮಾನದಲ್ಲಿ ಬೆಳೆದಿದೆ. ಆ ಕಾರಣಕ್ಕೋಸ್ಕರ ಮಹಾನಗರ ಪಾಲಿಕೆಯಾಗಿ ಪಟ್ಟಣವನ್ನು ಪರಿಗಣಿಸುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ಮಾಡಲಾಗಿದೆ. ಈಗ ಹುಬ್ಬಳ್ಳಿ ಬೇರೆ, ಧಾರವಾಡ ಮಹಾನಗರ ಪಾಲಿಕೆ ಬೇರೆ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದು ಆ ಬಗೆಗೆ HK ಪಾಟೀಲ್ ಅವರು ಕೂಡ ಇದನ್ನು ಜಾರಿಗೆ ತರುವುದಾಗಿ ಹೇಳಿದ್ದಾರೆ. ಅದು ಒಂದು ರೀತಿಯಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಮನ್ನಣೆ ಕೊಡಬೇಕಾದುದು ಸಹಜವಾದ ಕ್ರಮ ಅಂತ ಹೇಳ್ಬೋದು. ಇನ್ನು ಈ ಖೇಲ್ ರತ್ನ, ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಒಂದು ಇತ್ತು. ಅದನ್ನು ಮೋದಿಯವರ ಸರ್ಕಾರ ಹೆಸರು ಬದಲಾಯಿಸೋದ್ರಲ್ಲಿ ಫೇಮಸ್ ಅಲ್ವ, ಹಾಗಾಗಿ ಅದನ್ನು ಧ್ಯಾನ್ ಚಂದ್ರ ಖೇಲ್ ರತ್ನ ಅಂತ ಮಾಡಲಾಗಿದೆ. ಧ್ಯಾನ್ ಚಂದ್ ಕೂಡ ಬಹಳ ಪ್ರಸಿದ್ಧ ಹಾಕಿ ಮಾಂತ್ರಿಕರವರು, ಹಾಗಾಗಿ ಆ ಹೆಸರು ಏನು ತಪ್ಪಂತ ಆಗೋದಿಲ್ಲ, ಒಳ್ಳೆಯದಂತ ಹೇಳ್ಬೋದು. ಈ ಬಾರಿಯ ಖೇಲ್ ರತ್ನ ಈಗಾಗಲೇ ಪ್ರಕಟವಾಗಿದೆ. ಅತಿ ಕಿರಿಯ ಪ್ರಾಯದಲ್ಲಿ ವಿಶ್ವ ಚೆಸ್ ಚಾಂಪಿಯನ್ ಆದ ಗುಕೇಶ್ ಅವರು ಹಾಗೂ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 2 ಶೂಟಿಂಗ್ ಕಂಚಿನ ಪದಕ ಗೆದ್ದಂಥ ಮನು ಬಾಕರ್ ಅವರು ಹಾಗೂ ಒಲಿಂಪಿಕ್ಸ್ ಹಾಕಿಯಲ್ಲಿ ಮತ್ತು ಏಷ್ಯನ್ ಹಾಕಿಯಲ್ಲಿ ಮಿಂಚುವಂತೆ ಮಾಡಿದಂಥ ಹರ್ಮನ್ ಸಿಂಗ್ ಅವರು ಗಂಡಸರ ಹಾಕಿಯಲ್ಲಿ ಒಲಿಂಪಿಕ್ಸ್ನಲ್ಲಿ ಭಾರತವು ಸತತ 2ನೇ ಬಾರಿ ಕಂಚಿನ ಪದಕ ಗೆದ್ದಿದೆ. ಹಾಗೂ ಇತರ ಸಾಧನೆಗಳು ಮಾಡಿದರೆ ಅದರ ನಾಯಕರಾಗಿರುವಂಥ ಹರ್ಮನ್ ಸಿಂಗ್ ಅವರಿಗೆ ಕೂಡ, ಅದರ ಜೊತೆಗೆ ಪ್ಯಾರಾಲಿಂಪಿಕ್ಸ್ನಲ್ಲಿ ಹೈ ಜಂಪಿನಲ್ಲಿ ಪ್ರವೀಣ್ ಕುಮಾರ್ ಅವರು ಒಂದು ಸಾಧನೆಯನ್ನು ಮಾಡಿ ಪದಕ, ಅವರಿಗೆ ಕೂಡ ಖೇಲ್ ರತ್ನ ಸಿಗ್ತಾ ಇದೆ. ಈ ರೀತಿಯಲ್ಲಿ ಇದೊಂದು ಸ್ವಾಗತಾರ್ಹ ಸಾಧನೆ ಅಂತ ಹೇಳ್ತಾ V4 ನ್ಯೂಸ್ಗೆ
ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಅಂತ ಹೇಳುತ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.